ಕೇಡು ಸುತ್ತುವರಿದಿದೆ. ಕೇಡಿನ ಅಧಿಕಾರವು ಹೆಚ್ಚಾಗುತ್ತಿದೆ. ಆದರೂ ಎಲ್ಲ ಕೇಡಿನ ಮಧ್ಯೆಯೂ ಕರ್ತನು ನಿಮ್ಮನ್ನು ರಕ್ಷಿಸಿ, ಪೋಷಿಸಿ ಮತ್ತು ಉನ್ನತಕ್ಕೆ ಏರಿಸಲು ನಿರ್ಧರಿಸಿದ್ದಾನೆ. ಕೀರ್ತನೆ 121 ಅಧ್ಯಾಯ 7ನೇ ವಚನದಲ್ಲಿ, ಕರ್ತನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುವನು. ಯಾವುದೇ ಕೇಡು ಬಂದರೂ ನಿನ್ನ ಆತ್ಮವು ನಾಶವಾಗದಂತೆ ಆತನು ನಿನ್ನ ಆತ್ಮವನ್ನು ಕಾಯುವನು. ಮನುಷ್ಯನು ಇಡೀ ಲೋಕವನ್ನೇ ಸಂಪಾದಿಸಿದರೂ ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅವನಿಗೆ ಏನು ಲಾಭ? ಆದ್ದರಿಂದ ಆತ್ಮವು ಯೇಸುವಿನೊಂದಿಗೆ, ದೇವರೊಂದಿಗೆ ಒಂದಾಗಿರಬೇಕು, ಪರಿಶುದ್ಧವಾಗಿರಬೇಕು. ಅದೇ ಮುಖ್ಯ. ಯಾಕೆಂದರೆ ಸತ್ತ ನಂತರ ಪರಲೋಕಕ್ಕೆ ಹೋಗಬೇಕು, ಕರ್ತನೊಂದಿಗೆ ಒಂದಾಗಬೇಕು. ಪರಲೋಕದಲ್ಲಿ ಪರಿಶುದ್ಧತೆ, ಪರಿಶುದ್ಧತೆ, ಪರಿಶುದ್ಧತೆ ಇದೆ. ಪ್ರತಿಯೊಬ್ಬರೂ ಕರ್ತನೊಂದಿಗೆ ಒಂದಾಗಿರುತ್ತಾರೆ. ಅವರು ದೇವದೂತರಂತೆ ಇರುತ್ತಾರೆ ಎಂದು ವೇದವು ಹೇಳುತ್ತದೆ. ಯೇಸು ಹೇಳಿದ್ದಾರೆ, ಅವರು ಯೇಸುವಿನೊಂದಿಗೆ ಒಂದಾಗಿರುತ್ತಾರೆ. ಯುಗ ಯುಗಾಂತರಗಳವರೆಗೆ ಆ ಕೃಪೆಯನ್ನು ಪಡೆದುಕೊಳ್ಳಬೇಕು. ಅದಕ್ಕಾಗಿ ಕರ್ತನು ನಮ್ಮ ಆತ್ಮವನ್ನು ಕಾಪಾಡಲು ಈ ಲೋಕದ ಕೇಡಿನಿಂದ ನಮ್ಮನ್ನು ಬಿಡಿಸುತ್ತಾನೆ, ಬಿಡಿಸುತ್ತಾನೆ, ಬಿಡಿಸುತ್ತಾನೆ. ಆ ಕೃಪೆಯನ್ನು ಕರ್ತನು ಇಂದು ನಿಮಗೆ ನೀಡಲಿ, ಕಾಪಾಡಲಿ. ಮೂಢರಿಗೆ ಈ ಕೇಡು ಬರುತ್ತದೆ. ಲೋಕದಲ್ಲಿ ಮೂಢರಾಗಿರುವವರು ಈ ಕೇಡಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದರೆ ಕರ್ತನು ನೋಡಿ ನಮ್ಮನ್ನು ಜ್ಞಾನಿಗಳೊಂದಿಗೆ ನಡೆಯುವಂತೆ ಮಾಡುತ್ತಾನೆ, ಜ್ಞಾನವನ್ನು ಪಡೆಯುವಂತೆ ಮಾಡುತ್ತಾನೆ. ನಿಜವಾದ ಜ್ಞಾನವು ದೈವ ಭಯ. ದೈವ ಭಯವೇ ದೇವಭಕ್ತಿಯೇ. ಕರ್ತನಿಗೆ ಭಯಪಡುವ ಭಯವೇ ಜ್ಞಾನವನ್ನು ತರುತ್ತದೆ. ನಾವು ಮನುಷ್ಯರ ಹಾದಿಯಲ್ಲಿ ನಡೆಯದೆ, ಪಾಪಿಗಳ ಹಾದಿಯಲ್ಲಿ ನಿಲ್ಲದೆ, ಹಾಸ್ಯಗಾರರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಕುಳಿತುಕೊಳ್ಳದೆ, ಕರ್ತನಿಗೆ ಭಯಪಡುವ ಭಯದೊಂದಿಗೆ, ಭಯಭಕ್ತಿಯಿಂದ ನಮ್ಮ ಮಾತುಗಳನ್ನು, ನಮ್ಮ ಕಾರ್ಯಗಳನ್ನು, ನಮ್ಮ ಸಂಬಂಧಗಳನ್ನು ಯೇಸುವಿನ ನಾಮದಲ್ಲಿ ಪರಿಶುದ್ಧವಾಗಿ ಕಾಪಾಡಿಕೊಂಡಾಗ ಆತನು ನಮ್ಮನ್ನು ಜ್ಞಾನಿಗಳೊಂದಿಗೆ ನಡೆಯುವಂತೆ ಮಾಡುತ್ತಾನೆ. ಜ್ಞಾನಿಗಳ ಉನ್ನತ ಸ್ಥಾನವನ್ನು ತಲುಪುವಂತೆ ಅವರು ಮಾಡುತ್ತಾರೆ. ಆ ಕೃಪೆಯನ್ನು ದೇವರು ಇಂದು ನಿಮಗೆ ನೀಡಲಿ. ದೇವರು ನಿಮ್ಮನ್ನು ಜ್ಞಾನಿಗಳೊಂದಿಗೆ, ದೇವರಿಗೆ ಭಯಪಡುವ ಜ್ಞಾನಿಗಳೊಂದಿಗೆ ನಡೆಯುವಂತೆ ಮಾಡಲಿ. ಕೆಲವು ಜನರು ಜ್ಞಾನಿಗಳಾಗಿರುತ್ತಾರೆ, ಆದರೆ ಎಲ್ಲ ದುಶ್ಚಟಗಳಲ್ಲೂ ಇರುತ್ತಾರೆ. ಎಲ್ಲ ಪಾಪದ ಅಭ್ಯಾಸಗಳೂ ಇರುತ್ತವೆ. ಒಬ್ಬ ಕಲೆಕ್ಟರ್ ನನಗೆ ಹೇಳಿದರು, ವಿದ್ಯಾರ್ಥಿಗಳೆಲ್ಲ ಯಾಕೆ ಪ್ರಾರ್ಥನೆ ಮಾಡಬೇಕು? ದೇವರ ಕೃಪೆಗಾಗಿ ಪ್ರಾರ್ಥಿಸಬೇಕು. ನಾವೆಲ್ಲ ಇಂಜಿನಿಯರಿಂಗ್ ಓದಿದ್ದೀವೆ, ಕುಡಿಯುತ್ತೇವೆ. ಮಾದಕ ವಸ್ತುಗಳನ್ನು ನಾವು ಅನುಭವಿಸುತ್ತೇವೆ. ಅದೇ ಜೀವನ, ವಿದ್ಯಾರ್ಥಿ ಜೀವನ. ಆದರೆ ನಾವೆಲ್ಲ ಮೇಲೆ ಬರಲಿಲ್ವಾ? ಜ್ಞಾನ ಇಲ್ವಾ? ಅವರು ಹಾಗೆ ಹೇಳಿದರು. ಆದರೆ ಮರುದಿನವೇ ಸರ್ಕಾರ ಅವರನ್ನು ಆ ಕೆಲಸದಿಂದ ತೆಗೆದುಹಾಕಿತು. ಕೊನೆಯವರೆಗೂ ಅವರಿಗೆ ದೊಡ್ಡ ಹುದ್ದೆಯನ್ನೇ ನೀಡಲಿಲ್ಲ. ಎಲ್ಲಿ ಇದ್ದಾರೆ ಅಂತಲೇ ತಿಳಿಯುತ್ತಿಲ್ಲ. ತುಂಬ ಜಾಗರೂಕರಾಗಿರಬೇಕು. ಹೌದು, ಜ್ಞಾನ ಇರಬಹುದು, ಲೌಕಿಕ ಜ್ಞಾನ. ಆದರೆ ದೈವ ಭಯ ಇಲ್ಲದಿದ್ದರೆ ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ದೈವ ಭಯ ಇದ್ದರೆ ಮಾತ್ರ ಆ ಜ್ಞಾನವು ಹೆಚ್ಚಾಗುತ್ತದೆ. ಜ್ಞಾನಿಗಳೊಂದಿಗೆ, ದೈವ ಭಯದಿಂದ ನಡೆಯುವ ಜನರೊಂದಿಗೆ, ಅನೇಕರನ್ನು ನೀತಿಗೆ ಒಳಪಡಿಸುವ ಜ್ಞಾನಿಗಳಾಗಿ ಆಕಾಶಮಂಡಲದ ನಕ್ಷತ್ರಗಳಂತೆ ಪ್ರಕಾಶಿಸುವ ಕೃಪೆಯನ್ನು ಪಡೆಯಬಹುದು. ಅದನ್ನು ದೇವರು ನಿಮಗೆ ನೀಡುತ್ತಾರೆ. ಎಲ್ಲರೂ ನಿಮ್ಮ ಪ್ರಕಾಶದಲ್ಲಿ ಸಂತೋಷಪಡುತ್ತಾರೆ. ಅದೇ ರೀತಿ ದೇವರು ನಿಮ್ಮನ್ನು ಕೇಡಿನಿಂದ ಕಾಪಾಡಿ ನೆರೆಯವರನ್ನು ಪ್ರೀತಿಸುವಂತೆ ಮಾಡುತ್ತಾರೆ. ರೋಮಾಪುರದವರಿಗೆ 13:10 ಪ್ರಕಾರ, ಪ್ರೀತಿಯು ಪರರಿಗೆ ಕೇಡು ಮಾಡದು. ನೆರೆಯವರನ್ನು ಪ್ರೀತಿಸುವ ಹೃದಯವನ್ನು ದೇವರು ನೀಡುತ್ತಾರೆ. ಕೇಡಿನಿಂದ ಬಿಡಿಸಿ ನೆರೆಯವರನ್ನು ಪ್ರೀತಿಸುವ ಕೃಪೆಯನ್ನು ನೀಡುತ್ತಾರೆ. ರೋಮನ್ನರಿಗೆ ಬರೆದ ಪತ್ರಿಕೆ 12:16 ಅದನ್ನು ಓದುತ್ತೇವೆ. ಒಬ್ಬರೊಡನೊಬ್ಬರು ಏಕಚಿತ್ತವುಳ್ಳವರಾಗಿರಿ ಎಂದು ಆ ಕೃಪೆಯನ್ನು ನೀಡುತ್ತಾರೆ. ಮೂರನೆಯದಾಗಿ, ಕೇಡಿನಿಂದ ಬಿಡುಗಡೆ ಹೊಂದುವಂತೆ ನಮ್ಮನ್ನು ಕಾಪಾಡಿ ದೇವರೊಂದಿಗೆ ನಡೆಯುವಂತೆ ಮಾಡುತ್ತಾರೆ. ದೇವರಿಂದ ಸಮಾಧಾನ ಹೊಂದುವಂತೆ ಮಾಡುತ್ತಾರೆ. ಆದಿಕಾಂಡ 50:20 ಯೋಸೇಫನು ಹೇಳ್ತಾನೆ, ಅವನ ಸಹೋದರರು ಅವನನ್ನು ಕೊಲ್ಲಬೇಕು,
ಅವನನ್ನು ನಾಶಪಡಿಸಬೇಕು ಎಂದು ನೆನೆಸಿ ಕೊನೆಯಲ್ಲಿ ಅವನನ್ನು ದೂರ ದೇಶದ ಗುಲಾಮಗಿರಿಗೆ ಮಾರುತ್ತಾರೆ. ಅವರು ಹೋಗಿ ಬೇರೊಂದು ದೇಶದಲ್ಲಿ ಅವನನ್ನು ಗುಲಾಮನಾಗಿ ಮಾರುತ್ತಾರೆ. ಆದರೆ ದೇವರು ಅವನ ಜೊತೆಯಲ್ಲೇ ಇದ್ದಾರೆ. ಅವನನ್ನು ಆಶೀರ್ವದಿಸಿ ರಾಜ್ಯದಲ್ಲಿ ಫರೋಹ ರಾಜನ ನಂತರದ ಸ್ಥಾನದಲ್ಲಿ ಅವನನ್ನು ಇರಿಸಿ ದೇಶವನ್ನು ಆಳುವಂತೆ ಅವನನ್ನು ಎತ್ತರಿಸುತ್ತಾರೆ. ಅವನು ಹೇಳುತ್ತಾನೆ, ನನ್ನ ಸಹೋದರರೇ, ನೀವು ನನಗೆ ಕೆಟ್ಟದ್ದನ್ನು ಮಾಡಲು ಯೋಚಿಸಿದ್ದೀರಿ. ಆದರೆ ದೇವರು ಈಗ ನಡೆಯುತ್ತಿರುವಂತೆಯೇ ಅನೇಕ ಜನರನ್ನು ಜೀವಂತವಾಗಿ ಉಳಿಸುವಂತೆ ನನ್ನನ್ನು ಉನ್ನತ ಸ್ಥಾನದಲ್ಲಿ ಇರಿಸಿ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಬದಲಾಯಿಸಿದ್ದಾರೆ, ಒಳ್ಳೆಯದಾಗುವಂತೆ ಮಾಡುತ್ತಿದ್ದಾರೆ. ನೀವು ನಿರೀಕ್ಷಿಸುತ್ತಿರುವ ಫಲಿತಾಂಶವನ್ನು ನಿಮಗೆ ನೀಡುವಂತೆ ಕರ್ತನು ಹೇಳುತ್ತಾನೆ. ನಿಮ್ಮ ಬಗ್ಗೆ ನಾನು ಹೊಂದಿರುವ ಆಲೋಚನೆಗಳನ್ನು ನಾನು ಬಲ್ಲೆ, ಅವು ಕೇಡಿಗಲ್ಲ, ಸಮಾಧಾನಕ್ಕಾಗಿಯೇ ಎಂದು ಕರ್ತನು ಹೇಳುತ್ತಾನೆ. ಯೆರೆಮೀಯ 29:11. ಈ ಭಾಗ್ಯವನ್ನು ಕರ್ತನು ನಿಮಗೆ ನೀಡಲಿ. ಯೇಸಪ್ಪ, ನಿಮ್ಮ ಮಕ್ಕಳನ್ನು ಕೇಡಿನಿಂದ ಬಿಡಿಸಿರಿ. ಜ್ಞಾನಿಗಳೊಂದಿಗೆ ನಡೆಯುವಂತೆ ಕೃಪೆ ಮಾಡಿರಿ. ನಿಮ್ಮೊಂದಿಗೆ ನಡೆಯುವಂತೆ ಕೃಪೆ ಮಾಡಿರಿ. ಅನೇಕರಿಗೆ ಬೆಳಕಾಗಿರುವಂತೆ ಕೃಪೆ ಮಾಡಿರಿ. ಎಲ್ಲರನ್ನೂ ಪ್ರೀತಿಸುವಂತಹ ಹೃದಯವನ್ನು ನೀಡಿರಿ. ಎಲ್ಲರ ಪ್ರೀತಿಯನ್ನು ಪಡೆಯುವಂತೆ ಕೃಪೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದವನ್ನು ನಿಮ್ಮ ಮಕ್ಕಳ ಮೇಲೆ ನಮ್ಮೊಂದಿಗೆ ಇದ್ದು ನಡೆದು ಹೀಗೆ ನಾವು ನಡೆಯಲು ನಮಗೆ ಕೃಪೆ ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೇನ್. ನನ್ನ ಪ್ರಿಯರೇ, ಜೀಸಸ್ ಕಾಲ್ಸ್ ಸೇವೆಯಲ್ಲಿ ನೀವು ಸ್ವಯಂ ಸೇವಕರಾಗಿ ಸೇವೆ ಮಾಡಬಹುದು. ಮೀಡಿಯಾದಲ್ಲಿ ನೀವು ಬಂದು ಸೇವೆ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಸೇವೆ ಮಾಡಲು ಸಾಕಷ್ಟು ಅವಕಾಶಗಳಿವೆ. ನೀವು ಬಂದು ಸೇವೆ ಮಾಡಬಹುದು. ಡಿಜಿಟಲ್ ಮೀಡಿಯಾದಲ್ಲಿ ಸೇವೆ ಮಾಡಬಹುದು. ಪ್ರತಿಕ್ರಿಯೆಗಳನ್ನು ಕಳುಹಿಸುವುದು, ಇನ್ನೂ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವುದು, ಇದಕ್ಕೆಲ್ಲ ನಮಗೆ ಸಹಾಯದ ಅಗತ್ಯವಿದೆ. ಭಾನುವಾರದ ಆರಾಧನೆಯಲ್ಲಿ ಕ್ಯಾಮೆರಾ ಆಪರೇಟ್ ಮಾಡುವುದು, ಇವೆಲ್ಲ ನಮಗೆ ಬೇಕು. ಇನ್ನೂ ಪತ್ರ ವ್ಯವಹಾರದಲ್ಲಿ ನಮಗೆ ಅಗತ್ಯವಿದೆ. ಇನ್ನೂ ಪ್ರಾರ್ಥನಾ ಗೋಪುರಗಳಲ್ಲಿ ಸಹಾಯದ ಅಗತ್ಯವಿದೆ. ನೀವು ಬಂದು ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ಮಾಡಿ. ಕರ್ತನು ನಿಮ್ಮನ್ನು 100ರಷ್ಟು ಆಶೀರ್ವದಿಸುವನು.